ರಾಜ್ಯಗಳಲ್ಲಿ ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್ 75,000 ಮಕ್ಕಳುಗಳು ಕಾಣೆಯಾಗಿದ್ದಾರೆ. ಬಡ ಮಕ್ಕಳು, ಸರ್ಕಾರಿ ಸ್ಕೂಲ್ನಲ್ಲಿ ಓದುವಂಥವ್ರು, ಬೇರೆ ಬೇರೆ ಆಟ ಆಡ್ಕೊಂಡು ಹೋಗುವಂಥವ್ರು, ಇಂಥವರು 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಇದು ಎಲ್ಲಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿದಂಥ ಸುಪ್ರೀಂ ಕೋರ್ಟ್ ತನಿಖೆಗೆ ವಹಿಸಿದಾಗ ಎಲ್ಲರೂ ಕೂಡ ಮದರ್ಸಾದಲ್ಲಿದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮದರ್ಸಾದಲ್ಲಿ ಕಾಣೆಯಾದಂಥ ಮಕ್ಕಳು ಇವತ್ತು ಮದರ್ಸಾದ ಒಳಗಡೆಗೆ ಅವರಿಗೆ ಸುನ್ನತ್ ಮಾಡಿದ್ದಾರೆ, ಹೆಸರು ಬದಲಾಯಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ. ಸೊ ವ್ಯವಸ್ಥಿತವಾದಂಥ ದೊಡ್ಡ ಜಾಲ ಮದರ್ಸಾ ಒಂದು ದೊಡ್ಡ ಸೆಂಟರ್ ಆಗಿದೆ ಅಂತ ಅನ್ನೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಚಾಲ್ತಿಯಲ್ಲಿದೆ. ತನಿಖೆಯ ಮೂಲಕ ಗೊತ್ತಾಗಿದೆ. ಅಶ್ವಿನ್ ಉಪಾಧ್ಯಾಯ ಅಂತನ್ನುವಂಥ ಅಡ್ವೊಕೇಟ್ ಅದನ್ನು ನಡೆಸ್ತಾ ಇದ್ದಾರೆ. ಅವರೇ ಈ ಹೇಳಿದ್ದಂಥ ಈ ಸಂಬಂಧ 75,000 ಬರೀ 5 ರಾಜ್ಯದ್ದು, 5 ರಾಜ್ಯದಲ್ಲಿ 75,000 ಮಕ್ಕಳ ಕಾಣೆ ಮದರ್ಸಾದಲ್ಲಿದ್ದಾರೆ ಅಂತನ್ನುವಂಥದ್ದು. ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್. ಇದು 6 ತಿಂಗಳಲ್ಲೇ ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಸುಪ್ರೀಂ ಕೋರ್ಟದ್ದು ಇದು ತರಿಸ್ತಾ ಇದ್ದೀನಿ. ಅವ್ರ ಜೊತೆಗೆ ಮಾತಾಡಿದೆ ನಾನು. ಅಶ್ವಿನ್ ಉಪಾಧ್ಯಾಯ ಜೊತೆಗೆ ನನಗೆ ನಿನ್ನೆನೇ ಸಿಕ್ಕ ತಕ್ಷಣವೇ ಕೂಡಲೇ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡೆ. ಅವ್ರು ಹೇಳಿದ್ದಾರೆ ನನಗೆ ಎಲ್ಲ ಕಳಿಸ್ತೇನೆ ನಿಮ್ಗೆ ಡೀಟೇಲ್ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಈ ರೀತಿ ಕರ್ನಾಟಕದಲ್ಲೂ ಕೂಡ ಮಕ್ಕಳ ಕಾಣೆಯಾಗಿದ್ದು ಬೇಕಾದಷ್ಟಿದೆ. 2022, 2022ರಿಂದ 25 2,300 ಹುಡುಗಿಯರು, ಹುಡುಗಿಯರು ಗರ್ಭಿಣಿಯಾಗಿದ್ದಾರೆ, ಅಪ್ರಾಪ್ತರು. ವಯಸ್ಸು 14ರಿಂದ 17 ವಯಸ್ಸಿನ ಒಳಗಡೆಗೆ ಅಪ್ರಾಪ್ತ ವಯಸ್ಸಿನವರು ಗರ್ಭಿಣಿಯಾಗಿದ್ದಾರೆ. ಧಾರವಾಡದಲ್ಲಿ ಅಂದರೆ ಮಕ್ಕಳನ್ನು ಕಾಣೆ ಅನ್ನುವಂಥ ದೃಷ್ಟಿಯಿಂದ ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಂಥ ಘಟನೆ. ಒಂದು ಸರ್ಕಾರಿ ಶಾಲೆಯಿಂದ 3ನೇ ತರಗತಿ 2 ವಿದ್ಯಾರ್ಥಿಗಳನ್ನು ಅಬ್ದುಲ್ ಕರೀಂ ಮೇಸ್ತ್ರಿ ಅನ್ನುವಂಥವನು ಬೈಕ್ನಲ್ಲಿ ಕೂಡಿಸ್ಕೊಂಡು ಅವನು ಜೋಯಿಡಾ ಕಡೆ ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಈ ಕಡೆಗೆ ಕಾಣೆ ಆಗಿದ್ದಾರೆ ಅಂತನ್ನುವಂಥದ್ದು ಕಂಪ್ಲೇಂಟ್ ಆಗುತ್ತೆ. ಅವನು ಅಲ್ಲಿ ಆಕ್ಸಿಡೆಂಟ್ ಆದ ಕೂಡಲೇ 2 ಹುಡುಗರು ಎನ್ಕ್ವೈರಿ ಮಾಡಿದಾಗ ಕಿಡ್ನ್ಯಾಪ್ ಮಾಡಿದಂಥ ವ್ಯಕ್ತಿ ಅಂತ ಅನ್ನೋದು ಗೊತ್ತಾಗುತ್ತೆ. ಅದೇ ವ್ಯಕ್ತಿ 2 ವರ್ಷದ ಹಿಂದೆ ಹಳಿಯಾಳದಲ್ಲಿ ಒಂದು ಶಾಲೆಯ ಬಾಲಕಿಯನ್ನು ಅಪಹರಣ ಮಾಡಿದ್ದು ಕೇಸ್ ಇದೆ. ಸೊ ಈ ರೀತಿಯ ಏನು ನಾನು ಹೇಳಿದೆ ಮದರ್ಸಾಗಳಲ್ಲಿ ಅಂತನ್ನುವಂಥದ್ದು ಹೇಳಿದೆ, ಇದು ಒಂದು ಸಾಕ್ಷಿ ಇದೆ. ಇದೇ ಮಾದರಿಯಲ್ಲೇ ಕರ್ನಾಟಕದಲ್ಲಿ 2018ರಿಂದ 2023 11,713 ಬಾಲಕರು ಇವತ್ತು ಬಾಲಕಿಯರು ಕಾಣೆಯಾಗಿದ್ದಾರೆ. ಇದರಲ್ಲಿ 2018ರಿಂದ 2023 11,713. ಇದರಲ್ಲಿ 1,200 ಪತ್ತೆ ಆಗಿಲ್ಲ, ಎಲ್ಲಿದ್ದಾರೆ ಅಂತನ್ನೋದು ಗೊತ್ತಾಗಿಲ್ಲ.